ತಮಗೆಲ್ಲರಿಗೂ ಶುಭ ಮಧ್ಯಾಹ್ನವನ್ನು ಕೋರುತ್ತೇನೆ. ಇವತ್ತು ಈ ನಮ್ಮ MCC ಬ್ಯಾಂಕಿನ ಹೊಸ ಶಾಖೆ ಆಗುವ ಈ ಸಂದರ್ಭದಲ್ಲಿ ಇಲ್ಲಿ ಆಗಮಿಸಿದ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಈ ದಿನವಾದ ಶುಭಾಶಯಗಳನ್ನು ಕೋರುತ್ತೇನೆ. ಈ ಪತ್ರಿಕಾಗೋಷ್ಠಿಗೆ ತಾವೆಲ್ಲರೂ ಹಾಜರಾಗಿದ್ದೀರಿ. ಇವತ್ತು ವಿಶೇಷ ಏನಂತ ಹೇಳಿದರೆ, ನಮ್ಮದು MCC ಬ್ಯಾಂಕ್ ಒಂದು ಕರ್ನಾಟಕ ರಾಜ್ಯ ಮಟ್ಟದ ಬ್ಯಾಂಕ್. ನಾವು 2018ರಲ್ಲಿ ಅಧಿಕಾರ ವಹಿಸಿಕೊಂಡಾಗ ಬರೀ ಕರಾವಳಿ ಈ 2 ಜಿಲ್ಲೆಗೆ ಸೀಮಿತವಾಗಿದ್ದ ಈ ಬ್ಯಾಂಕು ನಮ್ಮ ಈ ಆಡಳಿತ ಮಂಡಳಿಯ ಒಂದು ವಿಶೇಷ ಮುತುವರ್ಜಿಯಿಂದ ನಾವು ಕರ್ನಾಟಕ ರಾಜ್ಯ ಮಟ್ಟಿಗೆ ನಮ್ಮ ಬ್ಯಾಂಕಿನ ಒಂದು ಜ್ಯೂರಿಡಿಕ್ಷನ್ ನಾವು ಮುಟ್ಟಿದ್ದೇವೆ. ಇದಕ್ಕೆ ಎಲ್ಲರ ಸಹಕಾರ ಉಂಟು. ವಿಶೇಷವಾಗಿ ಪತ್ರಿಕಾ ಮಾಧ್ಯಮ ಮಿತ್ರರದ್ದು ಸಹ ಉಂಟು, ನಮ್ಮ ಗ್ರಾಹಕರದ್ದು, ಹಿರಿಯರದ್ದು, ಎಲ್ಲರದ್ದು ಸಹಕಾರ ಇದ್ದರಿಂದ ಈ ಬೆಳವಣಿಗೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛಿಸುತ್ತೇನೆ. 2002ರ ನಂತರ 2002ರಲ್ಲಿ ಖಾಲಿ 16 ಶಾಖೆ ಇತ್ತು ನಮ್ಮ ಬ್ಯಾಂಕಿದ್ದು. 24 ವರ್ಷದ ನಂತರ ಕಳೆದ 2024ರಲ್ಲಿ ಬ್ರಹ್ಮಾವರದಲ್ಲಿ 17ನೇ ಶಾಖೆಯನ್ನು ನಮಗೆ ಉದ್ಘಾಟನೆ ಮಾಡಲು RBI ಪರವಾನಗಿಯನ್ನು ಕೊಟ್ಟಿತ್ತು. ಇದೊಂದು ಬ್ಯಾಂಕು ಕರ್ನಾಟಕ ರಾಜ್ಯ ಮಟ್ಟದ ಬ್ಯಾಂಕು, RBI ಇದರ ಅಧಿನಿಯಮದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಬ್ಯಾಂಕ್ ಅಂತೇಳಿದರೆ ಸುಮಾರು ಲೆವೆಲ್ ಉಂಟು. ನ್ಯಾಷನಲ್ ಬ್ಯಾಂಕ್ ಇರ್ಬೋದು, ಕಮರ್ಷಿಯಲ್ ಬ್ಯಾಂಕ್ ಇರ್ಬೋದು, ಶೆಡ್ಯೂಲ್ಡ್ ಬ್ಯಾಂಕ್ ಇರ್ಬೋದು, ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು. ಈ ಬ್ಯಾಂಕ್ಗಳು RBI ಇದರ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತದೆ. ಮತ್ತು ಈ 4 ಬ್ಯಾಂಕಿಗೆ DIGC ಇನ್ಶೂರೆನ್ಸ್ ಉಂಟು, ಡೆಪಾಸಿಟ್ ಇನ್ಶೂರೆನ್ಸ್ ಗ್ಯಾರಂಟಿ ಉಂಟು. ಯಾರು ಡೆಪಾಸಿಟ್ ಇಡ್ತಾರೆ ಈ ಬ್ಯಾಂಕಿನಲ್ಲಿ ಅವರಿಗೆ 5 ಲಕ್ಷವರೆಗೆ ಬ್ಯಾಂಕಿನಿಂದ ಏನೂ ಡೆಪಾಸಿಟರ್ಗೆ ತೊಂದರೆ ಆಗಿದೆ ಇನ್ಶೂರೆನ್ಸ್ ಗ್ಯಾರಂಟಿ RBI ಅಂಡರಲ್ಲಿ ಕೊಡ್ತದೆ. ಅದು ನಮ್ಮ ಬ್ಯಾಂಕಿನಲ್ಲಿ ಸಹ ಉಂಟಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಕಳೆದ 7.5 ವರ್ಷದಿಂದ ನಮ್ಮ ಆಡಳಿತ ಮಂಡಳಿ ಅಧಿಕಾರ ವಹಿಸಿಕೊಂಡ ನಂತರ 2018ರಲ್ಲಿ 500 ಕೋಟಿ ಇತ್ತು ಟರ್ನೋವರ್. ಈಗ 7.5 ಆಗ ನಮ್ಮ ಬ್ಯಾಂಕಿಗೆ 107 ವರ್ಷ ಆಗಿತ್ತು. 107 ವರ್ಷ MCC ಬ್ಯಾಂಕಿಗೆ ತಲುಪುವಾಗ 2018ರಲ್ಲಿ 500 ಕೋಟಿ ಇದ್ದ ವ್ಯವಹಾರ 7.5 ವರ್ಷದಲ್ಲಿ ಸುಮಾರು 1550 ಕೋಟಿಗಿಂತ ಮೇಲೂ ಟರ್ನೋವರ್ 7 ವರ್ಷದಲ್ಲಿ ನಾವು ಮಾಡಿ ಸಾಧಿಸಿದ್ದೇವೆ. ಪ್ರಾಫಿಟಲ್ಲಿ ಸಹ, ನಿವ್ವಳ ಲಾಭದಲ್ಲಿ ಸಹ ಹಾಗೇನೆ 2 ರಿಂದ 3 ಕೋಟಿ ಇತ್ತು 2018ರಲ್ಲಿ ಈ ಬ್ಯಾಂಕಿನ ನಿವ್ವಳ ಲಾಭ. ಈಗ 10 ಕೋಟಿಗಿಂತ ಮೇಲ್ಪಟ್ಟು ಪ್ರಾಫಿಟ್ ಆಗ್ತಾ ಉಂಟು. ನಾವು ಈ ಬ್ಯಾಂಕನ್ನು ಒಂದು ಬೇರೆ ನ್ಯಾಷನಲ್ ಬ್ಯಾಂಕ್ಗಳಿಗೆ ಹೇಗೆ ಕಸ್ಟಮರಿಗೆ, ಗ್ರಾಹಕರಿಗೆ ಸರ್ವಿಸ್ ಸಿಗ್ತದೆ ಅದರ ರೀತಿಯಲ್ಲಿ ಸರ್ವಿಸ್ ಕೊಡಬೇಕಂತ ಹೊಸ ಹೊಸ ಯೋಜನೆಗಳನ್ನು ನಾವು ಹಮ್ಮಿಕೊಂಡು, ಗ್ರಾಹಕರ ಏನೋ ಆಶೆ ಉಂಟು, ಕಸ್ಟಮರ್ ಸರ್ವಿಸ್ ಅವರಿಗೆ ಒಂದು ಸುಲಭ ರೀತಿಯಲ್ಲಿ ಆಗಬೇಕು. ನಾವು ಈಗ ನೀವೆಲ್ಲ ಇದ್ದೀರಿ, ಎಲ್ಲ ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ನಿಮ್ಮಲ್ಲಿ ಅಕೌಂಟ್ಸ್ ಉಂಟು. ನೀವು ಹೋದರೆ ನ್ಯಾಷನಲ್ ಬ್ಯಾಂಕ್ಗಳಿಗೆ ನೀವು ತಯಾರು ಮಾಡಿ ಕೊಡಬೇಕು, ಅವರು ಟ್ರಾನ್ಸಾಕ್ಷನ್ ಮಾಡೋದು ಮಾತ್ರ. ನಮ್ಮ ಬ್ಯಾಂಕಿಗೆ ನೀವೆಲ್ಲರೂ ಹೋಗಿ, ಈ ಕರಾವಳಿಯಲ್ಲಿ ಈಗ 21 ಬ್ರಾಂಚ್ ಉಂಟು, 22, 23 ನಮಗೆ ಈಗ ಹೊಸ ಆಗ್ತದೆ. ಒಂದು ಏನು ಸ್ಲಿಪ್ಪು, ಒಂದು ಟ್ರಾನ್ಸಾಕ್ಷನಿಗೆ ಒಂದು ಚಲನ್ ಬರೆಯಲು ಸಹ ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳು ನಿಮಗೆ ಮಾಡಿ ಒಂದು ಗ್ರಾಹಕರಿಗೆ ಒಂದು ಈಸಿ ಆಗುವ ಹಾಗೆ ಮಾಡಿಕೊಡ್ತಾರೆ. ಸೀನಿಯರ್ ಸಿಟಿಸನ್ಗಳು ನಮ್ಮ ಶಾಖೆಗೆ ಬರುವಾಗ ಅವರಿಗೆ ಒಂದು ಒಳ್ಳೆಯ ಟ್ರೀಟ್ಮೆಂಟ್ ಮಾಡಿ ಅವರಿಗೆ ಈಸಿಯಾಗಿ ಮಾಡಿಕೊಡಬೇಕು, ಅದನ್ನೆಲ್ಲ ನಮ್ಮ ಸಿಬ್ಬಂದಿಗಳು ಮಾಡಿಕೊಡ್ತಾರೆ. ಇದರ ಮುಖಾಂತರ ನಾವು ಗ್ರಾಹಕರ ಒಂದು ಮನಸ್ಸನ್ನು ಗೆಲ್ಲಲು ಮತ್ತು ಈ ಬ್ಯಾಂಕಿನ ಮೇಲೆ ನಂಬಿಕೆ ಬರಲು, ಟ್ರಸ್ಟ್ ಬರಲು ಮತ್ತು ಈ ಬ್ಯಾಂಕಿನಲ್ಲಿ ಇನ್ನೂ ಸಹ ಅವರಿಗೆ ವ್ಯವಹಾರ ಮಾಡಲಿಕ್ಕೆ ಒಂದು ಧೈರ್ಯವನ್ನು ಕೊಡ್ತಾ ಇದ್ದಾರೆ ನಮ್ಮ ಸಿಬ್ಬಂದಿಗಳು. ಆದ್ದರಿಂದ ಈ ಬ್ಯಾಂಕ್ ಇಷ್ಟು ಎತ್ತರಕ್ಕೆ ಬೆಳೆಯಲು ಬ್ಯಾಂಕಿನ ಸಿಬ್ಬಂದಿಗಳು ಪಾತ್ರ ಮಹತ್ತರವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆಪಡಿಸ್ತೇನೆ. ಆದ್ದರಿಂದ ಈ ಬ್ಯಾಂಕು ನಮ್ಮದೊಂದು ಆಡಳಿತ ಮಂಡಳಿದ ಯೋಜನೆ ಅಂತ ಹೇಳಿದರೆ, ಈ ಬ್ಯಾಂಕು ವೃದ್ಧಿಯಾಗಬೇಕು. ಈ ಬ್ಯಾಂಕ್ ವೃದ್ಧಿಯಾಗಬೇಕಾದ್ರೆ ನಮ್ಮ ಸಮಾಜದ ಜನರು ಈ ಬ್ಯಾಂಕಿನಲ್ಲಿ ವ್ಯವಹಾರ ಮಾಡಬೇಕು. ಇದರ ಮುಖಾಂತರ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಅವಕಾಶ ಆಗ್ತದೆ.
ಬ್ಯಾಂಕ್ ವೃದ್ಧಿಯಾದರೆ, ಟರ್ನೋವರ್ ಜಾಸ್ತಿ ಆದರೆ, ಈ ಜಾಸ್ತಿ ಶಾಖೆಗಳಾದರೆ ಫಸ್ಟ್ ಬೆನಿಫಿಟ್ ಸಿಕ್ಕುವುದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ. ನಾವೆಲ್ಲರೂ ಹೇಳ್ತೇವೆ ನಮ್ಮ ಜಿಲ್ಲೆಯ ಯುವಕರು ನಮ್ಮ ಜಿಲ್ಲೆಯಲ್ಲಿ ಇರಬೇಕಂತ. ಇರಬೇಕಾದ್ರೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಯಾರು ಮಾಡಬೇಕು? ನಾವೇ ಸಮಾಜದ ಜನರು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಇದರಿಂದ ಎಂಪ್ಲಾಯ್ಮೆಂಟ್ ಸಿಗಬೇಕು, ಅವರಿಗೆ ಒಂದು ಒಳ್ಳೆಯ ಜೀವನವನ್ನು ನಡೆಯಲಿಕ್ಕೆ ಒಂದು ದಾರಿಯಾಗಬೇಕು. ಹಾಗೆಯೇ ಸಮಾಜದಲ್ಲಿ ಅನೇಕ ಕಟ್ಟ ಕಡೆಯಲ್ಲಿ ಇರುವ ವ್ಯಕ್ತಿಗಳಿದ್ದಾರೆ. ಅವರಿಗೆ ನಾವು ಒಂದು ಚಾರಿಟಿ ಮುಖಾಂತರ ಅವರ ಕಷ್ಟದಲ್ಲಿ ನಾವು ಈ ಬ್ಯಾಂಕಿನ ಏನೂ ಲಾಭ ಉಂಟು ಇಷ್ಟು ಪರ್ಸೆಂಟೇಜ್ ನಾವು ಅವರಿಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಕಳೆದ 7.5 ವರ್ಷಗಳಿಂದ ಎಲ್ಲಿ ನಮ್ಮ ಹೊಸ ಶಾಖೆ ಆಗ್ತದೆ, ಎಲ್ಲಿ ನಮ್ಮ ಕಾರ್ಯಕ್ರಮ ಆಗ್ತದೆ, ನಮ್ಮದು ಫಸ್ಟ್ ಪ್ರಯಾರಿಟಿ ಆ ಪರಿಸರದ ಜನರಿಗೆ ಕಷ್ಟದಲ್ಲಿರುವವರಿಗೆ ಏನಾದರೂ ನಾವು ಚಾರಿಟಿ ಫಂಡನ್ನು ಕೊಡ್ತಾ ಇದ್ದೇವೆ. ಆದ್ದರಿಂದ ನಾವು ಬ್ಯಾಂಕ್ ಬೆಳೆಯುವುದು ಮಾತ್ರ ಅಲ್ಲ, ಸಮಾಜದ ಜನರು ಬೆಳಿಬೇಕು, ಸಮಾಜದಲ್ಲಿ ಕಷ್ಟದಲ್ಲಿರುವವರಿಗೆ ಬೆನಿಫಿಟ್ ಆಗಬೇಕು, ಸಮಾಜದಲ್ಲಿ ಅವರು ಏನು ನಾನಾ ಕ್ಷೇತ್ರಗಳಲ್ಲಿ ಅವರು ಪ್ರಜ್ವಲಿಸ್ತಾರೆ ಅವರಿಗೆ ಸನ್ಮಾನ ಮಾಡಬೇಕು, ಮತ್ತು ನಮ್ಮ ಸಮಾಜದಲ್ಲಿ ಏನು ನಮ್ಮ ಸಂಘಟನೆಯವರು ಕಾರ್ಯಕ್ರಮ ಮಾಡ್ತಾರೆ ಅವರಿಗೆ ನಮ್ಮ ಧನ ಸಹಾಯ ನೀಡುವುದು, ಇದು ನಮ್ಮದು ಫಸ್ಟ್ ಪ್ರಯಾರಿಟಿ ಆಗಿದೆ. ಆದ್ದರಿಂದ MCC ಬ್ಯಾಂಕ್ ಬೇರೆ ಬ್ಯಾಂಕ್ಗಳಾಗಿ ಅಲ್ಲ. MCC ಬ್ಯಾಂಕ್ ಖಾಲಿ ಬ್ಯಾಂಕ್ ಬೆಳವಣಿಗೆ ಮಾತ್ರ ಅಲ್ಲ, ಎಲ್ಲರ ಬೆಳವಣಿಗೆ ಆಶಿಸುವುದು ನಮ್ಮ ಕರಾವಳಿಯಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ MCC ಬ್ಯಾಂಕ್ ಮಾತ್ರ ಅಂತ ಹೇಳಿ ನಾನು ಹೇಳಲು ಈ ವೇಳೆ ಇಚ್ಛೆಪಡಿಸ್ತೇನೆ. ಆದ್ದರಿಂದ ನಾವು ಈ ಎಲ್ಲ ರೀತಿಯಲ್ಲಿ ನಾವು ಒಂದು ಮುತುವರ್ಜಿ ವಹಿಸಿ ನಾವು ಯೋಜನೆ ಹಮ್ಮಿಕೊಳ್ಳಿದ್ದರಿಂದ ನಮ್ಮದು ಈ ಬ್ಯಾಂಕು ಕಳೆದ 7.5 ವರ್ಷದಿಂದ ಇಷ್ಟು ಒಳ್ಳೆಯ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಹೇಳಲು ಇಚ್ಛಿಸುತ್ತೇನೆ. ಆದ್ದರಿಂದ ಕಳೆದ 3 ವರ್ಷಗಳಿಂದ ಬ್ರಹ್ಮಾವರದಲ್ಲಿ 17ನೇ ಶಾಖೆ, ನಂತರ ಬೆಳ್ತಂಗಡಿಯಲ್ಲಿ 18ನೇ ಶಾಖೆ, ನಂತರ ಬೆಳ್ಮಾನಲ್ಲಿ 19ನೇ ಶಾಖೆ, ನಂತರ ಬೈಂದೂರಲ್ಲಿ 20ನೇ ಶಾಖೆ, ಸಂತೆಕಟ್ಟೆಯಲ್ಲಿ 21 ಶಾಖೆ. ಈ ಎಲ್ಲ ಶಾಖೆಗಳು 6-7 ತಿಂಗಳಿನ ಒಳಗೆ 10 ಕೋಟಿ ಟರ್ನೋವರ್ ಮಾಡಿ ನಮ್ಮ ಬ್ಯಾಂಕನ್ನು ಪ್ರಗತಿಯನ್ನು ಕಂಡಿದೆ. ಇದು ಯಾವ ನ್ಯಾಷನಲ್ ಬ್ಯಾಂಕ್ಗಳಿಗೆ ಯಾವ ಬ್ಯಾಂಕಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಲ್ಲಿ ಕಾರ್ಯಕ್ರಮ ಮಾಡುವಾಗೆ ಊರವರು ಹೇಳ್ತಾರೆ ಇದೊಂದು ಗ್ರೇಟ್ ಅಚೀವ್ಮೆಂಟ್ ಅಂತ. ಒಂದು ನ್ಯಾಷನಲ್ ಬ್ಯಾಂಕಲ್ಲಿ ಸೇವೆ ಮಾಡಿದ ನಮ್ಮ ಬ್ಯಾಂಕಿನಲ್ಲಿ ಡೈರೆಕ್ಟರ್ಗಳಿದ್ದಾರೆ, ಅವರು ಹೇಳೋದು ಹೊಸ ಶಾಖೆ ಮಾಡಿದರೆ ನಾವು ಬ್ಯಾಂಕ್ಗಳು ಪ್ರಾಫಿಟ್ ಬರಲಿಕ್ಕೆ ಕನಿಷ್ಠ 4-5 ವರ್ಷಗಳು ಬೇಕಂತ. ಆದರೆ ನಾವು ಬ್ರಹ್ಮಾವರದಲ್ಲಿ 17ನೇ ಶಾಖೆ ಮಾಡಿದ್ದು, ನಾವು ಉದ್ಘಾಟನೆ ಮಾಡಿದ್ದು 2 ವರ್ಷದಲ್ಲಿ ಪ್ರಾಫಿಟನ್ನು ಮಾಡಿ ಸಾಧನೆ ಮಾಡಿದೆ. ಆದ್ದರಿಂದ ಇದೊಂದು MCC ಬ್ಯಾಂಕ್ ಎಲ್ಲರಿಗೆ ಒಂದು ಮಾದರಿಯಾಗಿದೆ ಅಂತ ನಾನು ಈ ವೇಳೆ ಹೇಳಲು ಇಚ್ಛಿಸ್ತೇನೆ. ಆದ್ದರಿಂದ ಇವತ್ತು ನಾವು 22ನೇ ಶಾಖೆ ದೇರಳಕಟ್ಟೆಯಲ್ಲಿ, 23ನೇ ಶಾಖೆ ಕಟ್ಪಾಡಿ, ಉಡುಪಿ ಜಿಲ್ಲೆ ಕಟ್ಪಾಡಿಯಲ್ಲಿ ನಾವು ಉದ್ಘಾಟನೆ ಮಾಡಲಿಕ್ಕೆ ಇವಾಗಲೇ ಕಾರ್ಯಪ್ರವೃತ್ತರಾಗಿದ್ದೇವೆ. ಇದರ ನಾವು ಇನ್ವಿಟೇಷನ್ ಪ್ರತಿಯನ್ನು ನಿಮಗೆ ಇವಾಗಲೇ ಕೊಟ್ಟಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಾಡಿದ್ದು ಆದಿತ್ಯವಾರ ಜೂನ್ ತಿಂಗಳ 28ನೇ ತಾರೀಕಿನಂದು ಬೆಳಿಗ್ಗೆ 11 ಗಂಟೆಗೆ ದೇರಳಕಟ್ಟೆಯಲ್ಲಿ ಒಂದು ಪ್ರಮುಖ ಭಾಗ, ದೇರಳಕಟ್ಟೆ ಹೇಳಿದರೆ ಈಗ ಒಂದು ನಮ್ಮ ಮಂಗಳೂರು ನಗರದಾಗಿ ಅದಕ್ಕಿಂತ ಜಾಸ್ತಿಯಾಗಿ ಡೆವಲಪ್ ಆಗ್ತಾ ಉಂಟು. ತುಂಬ ಹಾಸ್ಪಿಟಲ್ಗಳು, ಸಂಸ್ಥೆಗಳು ಈ ಭಾಗದಲ್ಲಿ ಉಂಟು. ಆದ್ದರಿಂದ ನಾಳೆ 22ನೇ ಶಾಖೆ ನಾಡಿದ್ದು ಆದಿತ್ಯವಾರ ಉದ್ಘಾಟನೆಗೊಳ್ಳಲಿದೆ. ಈ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಸಚಿವರು, ಕರ್ನಾಟಕ ರಾಜ್ಯದ ಸಚಿವರಾಗಿರುವ ನಮ್ಮ ಆರೋಗ್ಯ ಸಚಿವರು ಇವರು UT ಖಾದರ್, ಸನ್ಮಾನ್ಯ UT ಖಾದರ್ ಸಾಹೇಬರು ಅವರು ಇನಾಗ್ರೇಷನ್ ಉದ್ಘಾಟನೆ ಮಾಡಲಿಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಹಾಗೆಯೇ ನಮ್ಮ ಅರ್ಸುಲೈನ್ ಕಾಂಗ್ರಿಗೇಷನ್ ಇದರ ಪ್ರೊವಿನ್ಷಿಯಲ್ ಸುಪೀರಿಯರ್ ರೆವರೆಂಡ್ ಸಿಸ್ಟರ್ ಮಿಲ್ಲಿ ಫೆರ್ನಾಂಡಿಸ್ ಅವರು ಸಹ ಆಶೀರ್ವಾದ ಕಾಡಲಿಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸುತ್ತಾರೆ. ಹಾಗೆಯೇ ಫಾದರ್ ಮುಲ್ಲರ್ಸ್ ಹೋಮಿಯೋಪತಿ ಕಾಲೇಜಿನ ಆಡಳಿತಾಧಿಕಾರಿಯಾಗಿರುವ ರೆವರೆಂಡ್ ಫಾದರ್ ನೀಲೇಶ್ ಕ್ರಾಸ್ತಾ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸುತ್ತಾರೆ. ಹಾಗೆಯೇ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ, ಪ್ರೆಸಿಡೆಂಟ್ ಕೋಟೆಕರ್ ಟೌನ್ ಪಂಚಾಯತ್, ಇವರು ಸಹ ಆಗಮಿಸುತ್ತಾರೆ. ಮಾಜಿ ಅಧ್ಯಕ್ಷರು ಬೆಳ್ಮಾ ಗ್ರಾಮ ಪಂಚಾಯತ್ CM ಸತ್ತರ್ ಅವರು ಸಹ ಗೆಸ್ಟ್ ಆಫ್ ಆನರ್ ಆಗಿ ಆಗಮಿಸುತ್ತಾರೆ. ಹೀಗೆ ಆ ದಿವಸ 22ನೇ ಶಾಖೆ ಮತ್ತು ATM, ಆ ಶಾಖೆಯ ATM ಸಹ ಉದ್ಘಾಟನೆ ಕಾರ್ಯಕ್ರಮ ಆಗಲಿದೆ ಅಂತ ಹೇಳಲು ನಾನು ಸಂತೋಷ ಪಡುತ್ತೇನೆ. ಹಾಗೆಯೇ ನಾಡದು ಆಗಸ್ಟ್ 2 ತಾರೀಕಿಗೆ
ಉಡುಪಿ ಜಿಲ್ಲೆಯಲ್ಲಿ ಕಟ್ಪಾಡಿ ಶಾಖೆ ನಾವು ಉದ್ಘಾಟನೆ ಮಾಡಲಿಕ್ಕೆ ಆ ದಿವಸ ನಮ್ಮದು ಕಾರ್ಯಕ್ರಮ ಉಂಟು. ಅದರಲ್ಲಿ ಅಲ್ಲಿಯ ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ಅವರು ಆ ಶಾಖೆಯ ಉದ್ಘಾಟನೆಯನ್ನು ಆ ದಿವಸ ಮಾಡ್ತಾ ಇದ್ದಾರೆ. ಮತ್ತು ಮಿಸ್ಟರ್ ಎಂ.ಎ. ಗಫೂರ್, ಚೇರ್ಮನ್ ಕೋಸ್ಟಲ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಫಾದರ್ ಅಕ್ಷಯ್ ಡಿ ಅಮ್ಮಣ್ಣ, CSI ಕ್ರಿಸ್ತ ಚರ್ಚ್ ಕಟ್ಪಾಡಿ ಅವರ ಪ್ಯಾರಿಷ್ ಪ್ರೀಸ್ಟ್ ಬರ್ತಾರೆ. ಹಾಗೆ ರೆವರೆಂಡ್ ಫಾದರ್ ರಾಜೇಶ್ ಪಸಣ್ಣ, ಪ್ಯಾರಿಷ್ ಪ್ರೀಸ್ಟ್ ಸೈಂಟ್ ವಿನ್ಸೆಂಟ್ ದಿ ಪೌಲ್ ಚರ್ಚ್ ಕಟ್ಪಾಡಿ, ಅಲ್ಲಿಯ ಪ್ಯಾರಿಷ್ ಪ್ರೀಸ್ಟ್ ಅವರು ಕಾರ್ಯಕ್ರಮಕ್ಕೆ ಆಶೀರ್ವಚನ ಮಾಡಲಿಕ್ಕೆ ಆಗಮಿಸ್ತಾರೆ. ಮಿಸಸ್ ಗೀತಾಂಜಲಿ ಎಂ ಸುವರ್ಣ, ಫಾರ್ಮರ್ ಮೆಂಬರ್ ಜಿಲ್ಲಾ ಪಂಚಾಯತ್ ಉಡುಪಿ. ಮಿಸ್ಟರ್ ಪ್ರಿತೇಶ್ ಡೇಸಾ, ಚಾರ್ಟರ್ಡ್ ಅಕೌಂಟೆಂಟ್ ಉಡುಪಿ. ಮಿಸ್ಟರ್ ಇಸ್ಮಾಯಿಲ್ ಕಟ್ಪಾಡಿ, ಜನರಲ್ ಸೆಕ್ರೆಟರಿ ಉಡುಪಿ ಡಿಸ್ಟ್ರಿಕ್ಟ್ ಮುಸ್ಲಿಂ ಫೆಡರೇಷನ್, ಇವರು ಸಹ ಆಗಮಿಸ್ತಾರೆ. ಆದುದರಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಜೂನ್ 28, 23ನೇ ಶಾಖೆ ದೇರಳಕಟ್ಟೆಯಲ್ಲಿ ಮತ್ತು ATM ಉದ್ಘಾಟನೆ, ಆಗಸ್ಟ್ 2 ತಾರೀಕಿಗೆ ಕಟ್ಪಾಡಿಯಲ್ಲಿ ಈ ಎರಡೂ ಕಾರ್ಯಕ್ರಮಕ್ಕೆ ಈ ಪತ್ರಿಕಾ ಗೋಷ್ಠಿ ಮುಖಾಂತರ ನಮ್ಮ ಎಲ್ಲ ಸಮಾಜದ ಗಣ್ಯರಿಗೆ, ಬ್ಯಾಂಕಿನ ಹಿತೈಷಿಗಳಿಗೆ, ನಮ್ಮ ಗ್ರಾಹಕರಿಗೆ, ಷೇರುಗಳ ನಿಮಗೆಲ್ಲರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕಂತ ನಾವು ಈ ಪತ್ರಿಕಾ ಪ್ರಕಟಣೆ ಮೂಲಕ ನಾನು ಆಹ್ವಾನವನ್ನು ಕೋರ್ತಾ ಇದ್ದೇನೆ. ಮತ್ತು ನೀವು ಸಹ ಪತ್ರಿಕಾ ಮಾಧ್ಯಮದವರು, ನಮ್ಮ ಮಿತ್ರರು ಈ ಕಾರ್ಯಕ್ರಮಕ್ಕೆ ಬರಬೇಕಂತ ನಾನು ಕೇಳಿಕೊಳ್ತೇನೆ.